श्रीगुरुभ्यो नमः। योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तितरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृधां यथा विनिमयो यत्र त्रिसर्गो वृषः धाम्ना स्वेन सदा निरस्तकुहकं सत्यं परं धीमहि। ದೇವರನ್ನು ಗುರು ಹಿರಿಯನ್ನ ಸ್ಮರಿಸುತ್ತಾ ಭಾಗವತಾಮೃತವನ್ನ ಪ್ರಾಶನ ಮಾಡಲು ಪ್ರಯತ್ನ. ಈ ಪ್ರಯತ್ನಕ್ಕೆ ಹಿರಿಯರ ಆಶೀರ್ವಾದ, ದೇವತಾನುಗ್ರಹ ಬೇಕೇ ಬೇಕು ಅಂತನ್ನ ತಿಳಿಯುತ್ತಾ, ಭಾಗವತದ ಈ ಏನೆಲ್ಲ ಪುರಾಣೋಕ್ತವಾದಂತಹ ಮಾತುಗಳುಂಟು ಅದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಲು ಯೋಗ್ಯವಾಗಿರ್ತಕ್ಕಂಥದ್ದು ಅಂತದನ್ನ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ಆಗಿದೆ ಭಾಗವತದ ಪ್ರಾರಂಭ ಏನು, ಇನ್ನು ಮುಂದೆ ಏನಾಗುತ್ತೆ ಅಂತ ಎಂಬುದ ವಿಷಯಗಳನ್ನ ಭಾಗವತ ಪ್ರಥಮ ಸ್ಕಂದದಲ್ಲಿ ತಿಳಿಸುವಂತಹದ್ದು ಅಂತ. ನಿನ್ನೆ ತನಕ ಪರೀಕ್ಷಿತ್ ರಾಜ ಕಲಿಯ ದರ್ಶನ ಮಾಡ್ತಾ ಆ ಕಲಿಯು ಯಾವ ರೀತಿಯಲ್ಲಿ ನಮ್ಮಲ್ಲಿ ಹಿಂಸೆಯನ್ನು ಕೊಡ್ತಾನೆ, ನಮ್ಮನ್ನ ಕಲಿ ಪ್ರವೇಶ ಮಾಡಿ ಏನೆಲ್ಲ ತೊಂದರೆ ಕೊಡ್ತಾನೆ ಅಂತ ಕೆಲವು ವಿಷಯಗಳನ್ನು ತಿಳಿದಿದ್ದೇವೆ. ಇನ್ನು ಐಶ್ವರ್ಯದಿಂದಾಗಿ ಬರತಕ್ಕಂತಹ ವಿಷಯಗಳು, ಅದು ಹಾಗೆ ನಮ್ಗೆ ಸಂಪತ್ತು ಬಂದಾಗ ನಮ್ಗೆ ಬೇರೆ ಏನೂ ಕಾಣುವುದಿಲ್ಲ, ಸಂಪತ್ತು ಮಾತ್ರ ಕಾಣ್ತಾ. ಅಂತಹ ಸಂಪತ್ತಿನಿಂದಾಗಿ ನಮ್ಮ ಪೂರ್ವ ಕಥೆಗಳನ್ನು ನೋಡುವಾಗ ಅಥವಾ ಪೂರ್ವ ಇತಿಹಾಸಗಳನ್ನು ನೋಡುವಾಗ ಹಿರಣ್ಯಕಶಿಪು ಸಂಪತ್ತಿಗಾಗಿ ತನ್ನ ಜೀವನವನ್ನ ಮುಗಿಸಿದ. ಇನ್ನು ಹಿರಣ್ಯಕಶಿಪು ಆ ರೀತಿಯಲ್ಲೇ, ಹಿರಣ್ಯಾಕ್ಷ ಮತ್ತೆ ಹಿರಣ್ಯಕಶಿಪು ಇಬ್ಬರೂ ಕೂಡ ಆ ರೀತಿಯಲ್ಲಿ ಇರುವಂತಹವು. ಇನ್ನು ಸುಳ್ಳಿನಿಂದ ಸತ್ಯ ನಾಶ ಆಗುತ್ತೆ ಅಂತ, ಸತ್ಯ ಅಂತ ಹೇಳುವಂಥದ್ದು. ಕಲಿಯುಗದಲ್ಲಿ ಯಾವಾಗಲೂ ಸತ್ಯಕ್ಕೆ ಜಯ ಇರುವುದಿಲ್ಲ, ಸುಳ್ಳಿಗೆ ಜಯ ಇರುವುದು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಆ ಸತ್ಯದ ಮೇಲೆ ಆಕ್ರಮಣ ಮಾಡುವಾಗ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಅಂತ. ಧರ್ಮದೇವತೆ ಪರೀಕ್ಷಿತನಲ್ಲಿ ಹೇಳ್ತಾ ಉಂಟು, ನನ್ನ ಅಂಗಗಳೆಲ್ಲವೂ ಅದು ಊನವಾಗಿ ಹೋಗಿದೆ, ಇನ್ನು ಸತ್ಯವೆಂಬ ಕಾಲು ಭಾಗ ಮಾತ್ರ, ಅದರಿಂದಾಗಿ ನನಗೆ ನಡೀಲಿಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನ ಸರಿಯಾದ ರೀತಿಯಲ್ಲಿ ನೀನು ವಿಮರ್ಶೆ ಮಾಡಿ ಸತ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡು ಅಂತ ಅದನ್ನ ಒಗಟಿನ ರೂಪದಲ್ಲಿ ಹೇಳ್ತಾ ಉಂಟು ಧರ್ಮದೇವತೆ. ಆಲೋಚನೆ ಮಾಡ್ತಾನೆ ಪರೀಕ್ಷಿತ್ ರಾಜ, ಇಂತಹ ಕಲಿಯನ್ನ ನಾನು ನಿಗ್ರಹ ಮಾಡ್ಲೇಬೇಕಲ್ವಾ, ರಾಜನಾಗಿ ನಾನು ಏನು ಮಾಡಬೇಕು, ಅದಕ್ಕೋಸ್ಕರ ನಾನು ಅಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ತಾನು ಧನುರ್ಬಾಣಧಾರಿಯಾಗಿ ರಥೋಪಸ್ಥನಾಗಿ ಅವನು ಹೊರಡ್ತಾನೆ. ಹೊರಟು ಕಲಿಯ ಹತ್ರ ಬರ್ತಾನೆ. ಕಲಿಯ ಏನು ಸ್ವರೂಪಗಳುಂಟು ಅದು ಮೂರ್ತಿಮತ್ತಾಗಿ ಅವನ ಎದುರಿಗೆ ಬಂದು ಪಾದಕ್ಕೆ ಬೀಳ್ತಾ ಉಂಟು. ಅಯ್ಯೋ ನನ್ನನ್ನು ಕೊಲ್ಬೇಡ ಅಂತ ಹೇಳ್ತಾ ಉಂಟು. ಆವಾಗ ಅವನು ತನ್ನ ಬಾಣವನ್ನು ಬಿಡಲು ಉದ್ಯುಕ್ತನಾಗಿ ಮತ್ತೆ ನಿಲ್ಲಿಸ್ತಾನಂತೆ. ಅವಾಗ ಪ್ರಾರ್ಥನೆ ಮಾಡ್ತಂತೆ, ಯಾಕೆಂತೇಳಿ ಕಲಿಯುಗದಲ್ಲಿ ಬೇರೆ ಯಾವುದಕ್ಕೂ ಸ್ಥಾನ ಇಲ್ಲ, ಈ ನನ್ನ ಸ್ಥಾನ ಮಾತ್ರ ಇರುವಂತಹದ್ದು. ಆದ್ರಿಂದಾಗಿ ಅದಕ್ಕೆ ಒಂದು ಅವಕಾಶ ಮಾಡಿಕೊಡು ಅಂತ ಕೇಳುವಾಗ ನಾನಾ ತರದಲ್ಲಿ ಅಂಗಲಾಚಿದಾಗ ಪರೀಕ್ಷಿತ್ ರಾಜ ಅದನ್ನು ಒಪ್ತಾನಂತೆ. ಏನು ಭಾಗವತ ಹೇಳ್ತಾ ಉಂಟು, ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಯತ್ರ ಧರ್ಮಶ್ಚತುರ್ವಿಧ. ಅದಕ್ಕೆ ಬೇಕಾದಂತಹ 4 ಸ್ಥಾನಗಳನ್ನು ಕೊಡ್ತಾನೆ. ಏನು ತಿಳಿದಿ, ದ್ಯೂತ, ಇದು ಗೊತ್ತುಂಟು ಎಲ್ಲರೂ ಕೂಡ ಮಾಡ್ತಕ್ಕಂತಹ ಲಾಟ್ರಿ, ಹಾಗೆ ರೇಸ್ಗಳು, ಹಾಗೇನೆ ಇನ್ನಿತರ ಸ್ಪಿಟ್ ಇತ್ಯಾದಿಗಳು ಈ ರೀತಿಯಲ್ಲಿ ದ್ಯೂತದಲ್ಲಿ ಸೇರಿದೆ. ಇಂತಹ ಒಂದು ಮಾಡ್ತಕ್ಕಂತಹ ಇದು ಅದರಲ್ಲೆಲ್ಲ ಕಲಿ ಪ್ರವೇಶ ಉಂಟು, ಅದು ಕೂಡಲೇ ಎಲ್ಲರನ್ನು ಹಾಳಿ ಬಿಡುವಂತಹದ್ದು. ಇನ್ನು ಅದಕ್ಕೆ ಅಂತಹ ಕಲಿಯ ಪ್ರಭಾವಕ್ಕೆ ಇವರೆಲ್ಲ ತುತ್ತಾಗ್ತಾರೆ ಅಂತ.
ಇನ್ನು ಅಲ್ಲಿ ವಿಜೃಂಭಣೆಯಿಂದ ಕಲಿಯು ನಡೀತಾ ಇರ್ತದಂತೆ. ಇನ್ನು ಸುರಾಪಾನ ಕೂಡ ಹಾಗೆ. ಸುರಾಪಾನ ಮಾಡಿದ್ಮೇಲೆ ಅವನಿಗೆ ಗೋಚರವೇ ಇರುವುದಿಲ್ಲ, ಆ ರೀತಿಯಲ್ಲಿ ಉಂಟು. ಅಂತಹ ಬುದ್ಧಿಯನ್ನೇ ಕೆಡಿಸುವಂತಹದ್ದು ಅಂತಹ ಸುರಾಪಾನ, ಅದರಲ್ಲಿ ಕಲಿ ಇರ್ತಾನೆ. ಇನ್ನು ಬೇರೆ ಬೇರೆ ಒಳ್ಳೆಯ ಜನರು ಕೂಡ ನಾನಾ ತರದ ಬೇರೆ ಕೆಲಸಕ್ಕೆ, ಯಾವುದು ಒಳ್ಳೆಯ ಕೆಲಸವೋ ಅದನ್ನು ಬಿಟ್ಟು ಬೇಡವಾದಂತಹ ಕೆಲಸಕ್ಕೆ ಪ್ರವೃತ್ತಿ ಮಾಡ್ತಾರೆ ಅಂತ ಒಂದು ಉದಾಹರಣೆಯಲ್ಲಿ, ಅಂದ್ರೆ ಸುಕೃತರು ಕೂಡ, ಒಳ್ಳೆಯ ಪುಣ್ಯಾತ್ಮರು, ಒಳ್ಳೆಯ ಜನ್ಮದಲ್ಲಿ ಬಿದ್ದವರು ಇದ್ದವರು ಕೂಡ ಏನು ಮಾಡ್ತಾರೆ, ತಮ್ಮ ಒಂದು ಏನೋ ಸಂಘದ ಸಹವಾಸದಿಂದ ಬೇರೆ ರೀತಿಯಾದಂತಹ ಅನ್ಯಾಯಗಳನ್ನ ನಾನಾ ತರದ ತೊಂದರೆಗಳನ್ನ ಮಾಡ್ತಕ್ಕಂಥದ್ದು ಏನೋ ಉಂಟೋ ಅದಕ್ಕೆಲ್ಲ ಪ್ರವೃತ್ತಿ ಮಾಡ್ತಾರೆ ಅಂತ ಅದು ಭಾಗವತ ನಮ್ಮನ್ನು ಎಚ್ಚರಿಸ್ತಾ ಉಂಟು. ಇನ್ನು ಸ್ತ್ರೀಯರ ಇದರಲ್ಲಿ ಕಲಿ ಪ್ರವೇಶ ಉಂಟು, ಅದಕ್ಕೆ ಪುನಃ ಅಲ್ಲಿ ಬರ್ತದೆ. ಹಾಗಾದ್ರೆ ಸ್ತ್ರೀಯರೆಲ್ಲ ಕಲಿಸ್ಥಾನದಲ್ಲಿರುವವರ ಅಂತ ಕೇಳುವಾಗ ಅಲ್ಲ, ಒಳ್ಳೆಯ ಸ್ತ್ರೀಯರಿಗಿಲ್ಲ. ಯಾವಾಗ ಅದಕ್ಕೋಸ್ಕರ ಒಂದು ಸ್ಥಾನ ಉಂಟು ಅವರಿಗೆ, ಅದನ್ನು ಬಿಟ್ಟು ಕೂಡ ಅದೇ ಅವಲಂಬನೆ ಆದ್ರೆ, ಅಂದ್ರೆ ರಜಸ್ವಲ ಅಂತ ಅವಳಿಗೆ ಪ್ರತಿ ಮಾಸಕ್ಕಾಗತಕ್ಕಂತಹ ವ್ಯವಸ್ಥೆಗಳು, ಅದರಲ್ಲಿ ಕಲಿಯ ಪ್ರವೇಶ. ಆ ಹೊತ್ತಿನಲ್ಲಿ ಅವಳು ಮಾಡತಕ್ಕಂತಹ ಬೇರೆ ಬೇರೆ ವಿಧವಾದಂತಹ ಅನ್ಯಾಯಗಳು, ನಾನಾ ತರದಲ್ಲಿ ಮಾಡತಕ್ಕಂತಹ ಬೇರೆ ಬೇರೆ ಕೆಲಸಗಳು, ಅದೆಲ್ಲ ಕಲಿಯ ಪ್ರಭಾವದಿಂದ ಆಗುವಂತಹದ್ದು. ಅದಕ್ಕೋಸ್ಕರ ಆ ದಿನಗಳನ್ನ ಒಳ್ಳೆಯ ರೀತಿಯಲ್ಲಿ ಇದ್ದುಕೊಂಡು ಮುಚ್ಚಿಸಿದ್ರೆ ಅದನ್ನ ದಾಟ್ಲಿಕ್ಕಾಗುತ್ತೆ ಅಂತ. ದಾಟ್ಲಿಕ್ಕೆ ಈಗ ಕಲಿಯ ಸ್ಥಾನವನ್ನು ಹೇಳುವಂತಹದ್ದು. ಅಂತಹ ವ್ಯವಸ್ಥೆಯಲ್ಲಿ ಸ್ತ್ರೀಯರಲ್ಲಿ ಕಲಿಯು ಇದ್ದಾನೆ ಅಂತದ್ದು. ಇನ್ನು ಆ ಮೂಲಕವಾಗಿ ಹಾಗೆ ಪುರುಷರಿಗಿಲ್ವಾ ಅಂತ ಹೇಳಿದ್ರೆ, ಪುರುಷರು ಅಂತಹ ಸ್ತ್ರೀಯನ್ನೇ ಸಂಪರ್ಕ ಮಾಡ್ತಾರೆ, ಆ ಸಂಪರ್ಕದಲ್ಲಿ ಇರ್ತಾರೆ. ಸಂಪರ್ಕದಲ್ಲಿ ಇದ್ದುಕೊಂಡು ಅದು ಕೇವಲ ಮಾಸವಾಗಿ ತಿಂಗಳಿಗೆ ಬರತಕ್ಕಂತ ವ್ಯವಸ್ಥೆಗಳು ಮಾತ್ರ ಅಲ್ಲ, ಇಡೀ ಜೀವನದಲ್ಲಿ ಅವರೆಲ್ಲ ಹಾಸೋಕ್ಕಾಗಿರ್ತಾರೆ. ಯಾಕೆಂತ ಹೇಳಿದ್ರೆ ಆ 4 ದಿನದ ಪ್ರಭಾವ ಏನು ಅಂತ ಯಾರಿಗೂ ಗೊತ್ತಿರುವುದು. ಅವಾಗ ಪುರುಷರು ಸ್ತ್ರೀಯರನ್ನ ಸಂಪರ್ಕ ಮಾಡ್ತಾರೆ ಅಥವಾ ಅವರೊಟ್ಟಿಗೆ ಸೇರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಅದು ಕಲಿಯ ಪ್ರಭಾವ. ಇನ್ನೂ ತೃಪ್ತನಾಗದೇ ಇರತಕ್ಕಂತಹ ಕಲಿ ಪರೀಕ್ಷಿತರಲ್ಲಿ ಪುನಃ ಕೇಳ್ತಾನೆ, ಇನ್ನೂ ಸ್ಥಾನ ಕೊಡ್ಬೇಕು ನನಗೆ. ಆಯ್ತು ಅಂತ ಹೇಳ್ತಾನೆ, ನಿನಗೆ ಕೊಟ್ಟೆ 3 ಸ್ಥಾನ, ಇಲ್ಲ ಇನ್ನೊಂದು ಸ್ಥಾನ. ಅಕ್ಕೆ ಎಲ್ಲಿ ಕೊಡ್ಬೇಕು ಅಂತ ಹೇಳಿ ಅವನೇ ಹೇಳ್ತಾನೆ, ನನಗೆ ಚಿನ್ನದಲ್ಲಿ ಕೊಡು, ಸುವರ್ಣದಲ್ಲಿ ಕೊಡು ಸ್ಥಾನ. ಸುವರ್ಣದಲ್ಲಿ ಕಲಿ ಇರ್ತಾನೆ. ಎಲ್ರಿಗೂ ಸುವರ್ಣ ಬೇಕು. ಅದೇ ಆ ಸುವರ್ಣ ದೇವರಿಗೆ ಧಾರಣೆ ಮಾಡಿದಾಗ ಮಾತ್ರ ಕಲಿಯ ಪ್ರಭಾವ ಕಮ್ಮಿ. ಅದು ಮಾಡದೇ ಇದ್ರೆ, ಎಲ್ರೂ ಆ ಚಿನ್ನದ ವ್ಯಾಮೋಹದಲ್ಲಿ ಬಿದ್ರೆ ಕಲಿಯ ಪ್ರಭಾವ ಇಲ್ಲ. ನಾನಾ ತರದಲ್ಲಿ ಸಂಪತ್ತು ವಿಹೀನರಾಗಿ ಹೋಗ್ತಾರೆ. ಸಂಪತ್ತು ಅಂತ ಹೇಳಿದ್ರೆ ನಿಮ್ಗೆ ದುಡ್ಡು ಮಾತ್ರ ಸಂಪತ್ತಲ್ಲ, ನಮ್ಮ ಆರೋಗ್ಯ ಎಂಬಂಥದ್ದು ಕೂಡ ಸಂಪತ್ತು. ಆ ಸಂಪತ್ತು ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಒಳಗಿನ ಬಾಕ್ಯದಲ್ಲಿ ಬರತಕ್ಕಂತಹ ತೊಂದರೆಗಳನ್ನು ನಾವು ನಿವಾರಣೆ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ ಆಂತರಿಕವಾಗಿ ಬರತಕ್ಕಂತಹ ತೊಂದರೆಗಳನ್ನ ನಮ್ಗೆ ನಿವಾರಣೆ ಮಾಡ್ಲಿಕ್ಕೆ ಬರುತ್ತೋ? ಆಗುದಿಲ್ಲ. ನಾವು ಮನಸ್ಸಿನಲ್ಲಿ ಕೊರಗಿ ಸಾಯ್ತೇವೆ. ಆ ವ್ಯಾಮೋಹದಿಂದ, ಚಿನ್ನದ ವ್ಯಾಮೋಹದಿಂದ, ಸುವರ್ಣದ ವ್ಯಾಮೋಹದಿಂದ, ಹಾಗೆ ನಾನಾ ತರದ ಅದಕ್ಕೆ ಸಂಪರ್ಕ ಇರತಕ್ಕಂಥ ವ್ಯವಸ್ಥೆಗಳನ್ನ ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ನಾವು ಅದಕ್ಕೆ ಒಳಗಾಗುತ್ತೇವೆ ಅಂತ. ಆ ಮೂಲಕವಾಗಿ ಅದಕ್ಕೆ ಅಸ್ತು ಆಗ್ಲಿ ಅಂತ ಹೇಳ್ತಾನೆ. ಅಂತಹ ಬಂಗಾರದಲ್ಲಿ ಕೂಡ ಕಲಿಯು ಸೇರಿರ್ತಾನೆ. ಅದಕ್ಕೋಸ್ಕರ ನಾವು ಜಾಗೃತರಾಗಿರಬೇಕು ಎಂಬಂತಹ ವಿಷಯವನ್ನ ಭಾಗವತ ನಮಗೆ ತಿಳಿಸುವುದನ್ನ ನಾನು ಈ ಮೂಲಕವಾಗಿ ಹೇಳುತ್ತಾ, ಎಲ್ಲ ಏನು ಇದ್ರೂ ಕೂಡ ಭಗವಂತ ಇದನ್ನ ಒಗ್ಗಿಸಿಕೊಳ್ಳಿ, ನಮಗೆ ಅನುಗ್ರಹ ಮಾಡ್ಲಿ, ನಮಗೆ ಆ ಕಲಿಯ ಪ್ರಭಾವ ಏನು ತಟ್ಟದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.